ನನ್ನ ಹೆಸರು ಮಾಧವಿ. ನನ್ನ ಜೀವನವು ಮದುವೆಗೂ ಮೊದಲು ಕನಸುಗಳ ಲೋಕವಾಗಿತ್ತು. ಆದರೆ ರಾಕೇಶ್ ನನ್ನ ಗಂಡನಾಗಿ ಬಂದ ಮೇಲೆ ಆ ಕನಸುಗಳು ಕೇವಲ ನೆನಪಾಗಿ ಉಳಿದವು. ಅವರು ಸೈನ್ಯದಲ್ಲಿದ್ದರೂ ದೇಶದ ಸೇವೆ ಮಾಡುವುದು ಅವರ ಕರ್ತವ್ಯವಾಗಿತ್ತು. ಆದರೆ ಮನೆಯಲ್ಲಿ ಅವರು ನನ್ನ ಪಾಲಿಗೆ ಒಂದು ನಿರ್ದಯ ದೈತ್ಯನಂತಿದ್ದರು. ಅವರು ರಜೆಗೆ ಬಂದಾಗಲೆಲ್ಲ ನಮ್ಮ ಮನೆ ಒಂದು ಸಣ್ಣ ಯುದ್ಧ ಭೂಮಿಯಾಗಿ ಮಾರ್ಪಾಡುತ್ತಿತ್ತು. ಅವರು ಮಾತು ವರ್ತನೆ ಎಲ್ಲವೂ ನನ್ನ ಮೇಲೆ ಬಾಣಗಳಂತೆ ಬಂದು ಬೀಳುತ್ತಿದ್ದವು. ಸಣ್ಣ ಕಾರಣಕ್ಕೂ ಸಿಟ್ಟುಕೊಂಡು ಕೈ ಎತ್ತುತ್ತಿದ್ದರು. ಒಮ್ಮೊಮ್ಮೆ ನಾನು ಎದುರಿಗೆ ಇರಬಾರದೆಂದು ಬಯಸುತ್ತಿದ್ದರು. ನನ್ನನ್ನು ಒಂದು ಕೆಲಸದ ಆಳು, ಒಂದು ವಸ್ತು ಎಂಬಂತೆ ನಡೆಸಿಕೊಳ್ಳುತ್ತಿದ್ದರು. ಅವರ ಸೈನ್ಯದ ಶಿಸ್ತು, ಕಠಿಣತೆ ಮನೆಯಲ್ಲಿ ನನಗೆ ಹಿಂಸೆಯಾಗುತ್ತಿತ್ತು. ಅತ್ತೆ ಮತ್ತು ಮಾವ ಕೂಡ ಅವರ ಕೋಪಕ್ಕೆ ಎದುರುತ್ತಿದ್ದರು. ಅವರು ರಜೆ ಮುಗಿದು ಅವರು ವಾಪಸ್ ಹೋದಾಗ ಮಾತ್ರವೇ ನನಗೆ ಒಂದು ನಿಟ್ಟುಸಿರು ಬಿಡುವ ಅವಕಾಶ ಸಿಗುತ್ತಿತ್ತು. ನನ್ನ ಜೀವನದ ದಿನಗಳು ಕಷ್ಟದ ಭಾರ ಹೊತ್ತುಕೊಂಡಿದ್ದವು. ನನ್ನ ಹೃದಯದಲ್ಲಿ ಕೇವಲ ನೋವು, ಭಯ, ಏಕಾಂಗಿತನ ತುಂಬಿತ್ತು. ನಾನು ನನ್ನ ಗಂಡವನ್ನು ಪ್ರೀತಿಸುವ ಹಂಬಲವಿತ್ತು. ಆದರೆ ನನ್ನೊಳಗಿನ ನೋವು ಆ ಜಾಗದಲ್ಲಿ ಒಂದು ಕಂದಕವನ್ನು ಸೃಷ್ಟಿಸಿತ್ತು. ಈ ಬಾರಿ ರಜೆಗೆ ಅವರು ಮನೆಗೆ ಬಂದಾಗ ನನ್ನ ಮನಸ್ಸಿನಲ್ಲಿ ಅದೇ ಹಳೆಯ ಭಯ ತಲೆ ಎತ್ತಿತ್ತು. ಆದರೆ ಈ ಬಾರಿ ಎಲ್ಲವೂ ಬದಲಾಗಿತ್ತು. ಅವರ ಮಾತು, ನಡವಳಿಕೆ, ನನ್ನನ್ನು ನೋಡುವ ರೀತಿ ಎಲ್ಲವೂ ವಿಚಿತ್ರವಾಗಿತ್ತು. ಮೊದಲು ಮಾತಾಡಿಸಿದವರು ಈಗ ತಾನಾಗಿಯೇ ಮಾತನಾಡಿಸುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಹೊಸದಾದ ಮೃದುತ್ವವಿತ್ತು. ಅದು ನನಗೆ ಆಶ್ಚರ್ಯ ಮತ್ತು ಆತಂಕ ಎರಡನ್ನೂ ತಂದಿತ್ತು. ಈ ಸೌಜನ್ಯ ನನ್ನನ್ನು ಮತ್ತಷ್ಟು ಗೊಂದಲಕ್ಕೆ ದೂಡಿತು. ಇದು ಕಪಟವೋ ಅಥವಾ ನಿಜವಾದ ಬದಲಾವಣೆಯೋ ಎಂದು ಯೋಚಿಸುತ್ತಿದ್ದೆ. ರಾಕೇಶ್ ಈ ಬಾರಿ ರಜೆಗೆ ಬಂದ ನಂತರ ಅವರಲ್ಲಿ ಕಂಡುಬಂದ ಬದಲಾವಣೆಯು ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಅವರು ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದರು. ಹೊರಗೆ ಹೋಗಿ ತಿರುಗಾಡಲು ಕರೆದೊಯ್ಯುತ್ತಿದ್ದರು. ನನ್ನ ಇಷ್ಟ ಅನಿಷ್ಟಗಳನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದರು. ಅವರ ಈ ಹೊಸ ರೂಪ ನನ್ನನ್ನು ಅಚ್ಚರಿಗೊಳಿಸುತ್ತಿತ್ತು. ಅತ್ತೆ ಮತ್ತು ಮಾವ ಕೂಡ ಈ ಬದಲಾವಣೆಯನ್ನು ಕಂಡು ಸಂತೋಷಪಟ್ಟರು. ಆದರೆ ಅವರ ಮನಸ್ಸಿನಲ್ಲಿಯೂ ಸ್ವಲ್ಪ ಅನುಮಾನವಿತ್ತು. ನಮ್ಮ ದಾಂಪತ್ಯದ ಕೊರತೆಗಳು, ನೋವುಗಳು ಈ ಪ್ರೀತಿಯಿಂದ ಮರೆಯಾಗಿ ಹೋಗುತ್ತಿರುವೇನೋ ಎಂದು ನನಗೆ ಅನಿಸಿತು. ನನ್ನ ಮನಸ್ಸಿನಲ್ಲಿ ಹೊಸ ಭರವಸೆಯ ಕಿರಣ ಮೂಡುತ್ತಿತ್ತು. ಕಳೆದು ಹೋಗಿದ್ದ ಪ್ರೀತಿ ಮತ್ತೆ ಚಿಗುರಿದಂತೆ ಎಂದು ನಂಬಿದ್ದೆ. ಹೀಗಿರುವಾಗ ನನ್ನ ಆರೋಗ್ಯದಲ್ಲಿ ಹಠಾತ್ ಬದಲಾವಣೆ ಕಂಡುಬಂತು. ಪದೇ ಪದೇ ವಾಕರಿಕೆ, ಆಯಾಸ, ತಲೆಸುತ್ತು, ಈ ಎಲ್ಲ ಲಕ್ಷಣಗಳು ನನ್ನನ್ನು ಮತ್ತಷ್ಟು ಗೊಂದಲಕ್ಕೆ ದೂಡಿದ್ದವು. ನನ್ನ ದೇಹದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ಅರಿತು ನನ್ನ ಹತ್ತಿರದ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಿಕೊಂಡೆ. ಅಲ್ಲಿನ ವೈದ್ಯರು ನಗುನಗುತ್ತಾ ನೀವು ತಾಯಿಯಾಗಲಿದ್ದೀರಿ ಎಂದಾಗ ನನ್ನ ಕಿವಿಗೆ ಬೀಳುತ್ತಿದ್ದ ಮಾತುಗಳು ನಂಬಲು ಸಾಧ್ಯವಾಗುತ್ತಿದ್ದವು. ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಮೂಡಿತು. ಇದು ಹೇಗೆ ಸಾಧ್ಯ? ರಾಕೇಶ್ ಜೊತೆಗಿನ ನನ್ನ ಸಂಬಂಧ ಯಾವಾಗಲೂ ಭಯ ಮತ್ತು ದೂರದಲ್ಲೇ ಇತ್ತು. ನಮ್ಮ ನಡುವೆ ಕೇವಲ ಕ್ರೌರ್ಯ ಮತ್ತು ಮೌನವಿತ್ತು. ಈ ಸುದ್ದಿ ನನ್ನನ್ನು ದಿಗ್ಭ್ರಮೆಗೊಳಿಸಿತ್ತು. ರಾಕೇಶ್ ಈ ಸುದ್ದಿಗೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂದು ಯೋಚಿಸುವಾಗ ನನ್ನ ಎದೆ ಬಡಿತ ಹೆಚ್ಚಾಯಿತು. ಈ ಮಗು ನಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆಯಲಿದೆಯೇ ಅಥವಾ ಇದು ಮತ್ತಷ್ಟು ಸಂಕಷ್ಟಗಳನ್ನು ತರೆಯಲಿದೆಯೇ? ನನ್ನ ಈ ಗೊಂದಲದಲ್ಲಿಯೇ ನನ್ನ ಈ ಸಿಹಿ ಕಹಿಯಾದ ಸುದ್ದಿಯನ್ನು ಅತ್ತೆಗೆ ತಿಳಿಸಲು ನಿರ್ಧರಿಸಿದೆ. ನನ್ನ ಬದುಕೊಂದು ಸಂಕೀರ್ಣ ಜಿಜ್ಞಾಸೆಯಾಗಿತ್ತು. ಮುಂದೇನು ನಡೆಯಬಹುದು ಎಂಬ ಯೋಚನೆಯಲ್ಲಿದ್ದಾಗಲೇ ನನ್ನ ಬದುಕು ಇನ್ನಷ್ಟು ರಹಸ್ಯದಿಂದ ತುಂಬಿದ ಅಧ್ಯಾಯದತ್ತ ಸಾಗುತ್ತಿರುವುದು ತಿಳಿಯಿತು. ನಾನು ಗರ್ಭಿಣಿಯಾಗಿರುವ ವಿಷಯವನ್ನು ಅತ್ತೆಗೆ ತಿಳಿಸಲು ಹೋಗುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಹಲವಾರು ಭಾವನೆಗಳು ಅಲೆಗಳಂತೆ ಏಳುತ್ತಿದ್ದವು. ಸಂತೋಷ, ಭಯ, ಗೊಂದಲ, ಈ 3 ಭಾವನೆಗಳು ನನ್ನನ್ನು ಹಿಂಡಿ ಹಿಪ್ಪೆ ಮಾಡುತ್ತಿದ್ದವು. ಅತ್ತೆಗೆ ಈ ವಿಷಯ ಹೇಳಿದಾಗ ಅವರು ಕೂಡ ಆಶ್ಚರ್ಯಚಕಿತರಾದರು. ನನ್ನ ಮುಖದತ್ತ ನೋಡಿದ ಅವರ ಕಣ್ಣುಗಳಲ್ಲಿ ನಂಬಿಕೆ ಇಲ್ಲದ ಭಾವನೆ ಕೂಡ ಇತ್ತು. ಇದು ಹೇಗೆ ಸಾಧ್ಯ ಮಾಧವಿ ಎಂದು ಅವರ ಬಾಯಿಂದ ಆಶ್ಚರ್ಯದಲ್ಲಿ ಹೊರಬಂದಿತ್ತು. ನಾನು ಏನು ಹೇಳುವ ಮೊದಲೇ ನಮ್ಮ ಮನೆಯ ಬಾಗಿಲ ಗಂಟೆ ಜೋರಾಗಿ ಬಾರಿಸಿತು. ಇಂತಹ ಸಮಯದಲ್ಲಿ ಯಾರು ಎಂದು ಅಚ್ಚರಿಯಿಂದ ಮಾತು ನಿಲ್ಲಿಸಿ ಬಾಗಿಲು ತೆರೆಯಲು ಹೋದೆವು. ಹೊರಗೆ ನಿಂತಿದ್ದವರು ಯಾರೆಂದು ನೋಡಿದಾಗ ನಮ್ಮ ಎದೆ ಜಲ್ಲೆಂದಿತು. ರಾಕೇಶನ ದಳದ ಕೆಲವು ಸೈನಿಕರು ಅನಿರೀಕ್ಷಿತವಾಗಿ ನಮ್ಮ ಮನೆ ಮುಂದೆ ನಿಂತಿದ್ದರು. ಅವರ ಮುಖದಲ್ಲಿ ಒಂದು ರೀತಿಯ ದುಃಖದ ಭಾವನೆ ಇತ್ತು. ಅವರ ಕೈಯಲ್ಲಿ ಕಪ್ಪು ಬಟ್ಟೆಯಿಂದ ಮುಚ್ಚಿದ ಒಂದು ಶವಪೆಟ್ಟಿಗೆ ಕೂಡ ಇತ್ತು. ಅವರಲ್ಲಿ ಒಬ್ಬರು ದಪ್ಪ ಧ್ವನಿಯಲ್ಲಿ, ಆದರೆ ದುಃಖದಲ್ಲಿ, ನಿಮ್ಮ ಪತಿ ಕ್ಯಾಪ್ಟನ್ ರಾಕೇಶ್ ಅವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಸಮರ್ಪಿಸಿದ್ದಾರೆ ಎಂದು ಹೇಳಿದಾಗ ನನ್ನ ಕಿವಿಗಳಿಗೆ ಆ ಮಾತುಗಳು ತೀಕ್ಷ್ಣವಾದ ಚೂರಿಯಂತೆ ಚುಚ್ಚಿದವು. ಅವರ ಮಾತು ಕೇಳಿ ಅತ್ತೆ ಮತ್ತು ಮಾವ ನೆಲಕ್ಕೆ ಕುಸಿದರು. ನನ್ನ ತಲೆಯಲ್ಲಿ ಸುಳಿಗಾಳಿ ಏಳುತ್ತಿತ್ತು. ಮನಸ್ಸು ನಿಶ್ಚಲವಾಗುತ್ತು. ನನ್ನ ಗಂಡ ಬದುಕಿಲ್ಲ. ನನ್ನೊಂದಿಗೆ ಪ್ರೀತಿಯಿಂದ ಮಾತಾಡಿ ಕನಸುಗಳನ್ನು ತೊರೆಸಿದ ವ್ಯಕ್ತಿ ಇನ್ನೂ ಇಲ್ಲವೇ? ನನ್ನ ಮನಸ್ಸು ಇನ್ನೂ ಇದನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ಆ ಕ್ಷಣದ ಗೊಂದಲ, ನೋವು ಹೇಳತೀರದಾಗಿತ್ತು. ನನ್ನ ತಕ್ಷಣ ಆ ಶವಪಟ್ಟಿಗೆ ಮುಖವಾಡವನ್ನು ನೋಡಲು ಓಡಿ ಹೋಗಲು ಪ್ರಯತ್ನಿಸಿದೆ. ನನ್ನ ಜೀವನವೇ ಮೌನವಾಗಿತ್ತು. ಆದರೆ ಏನೋ ಒಂದು ಶಕ್ತಿ ನನ್ನನ್ನು ಹಿಡಿದು ನಿಲ್ಲಿಸಿತು. ಮನಸ್ಸು ಒಪ್ಪದಿದ್ದರೂ ನಿಜವಾದ ವಿಷಯ ಏನೆಂಬುದನ್ನು ಅರಿಯುವ ಕಾತುರ ಕೂಡ ಇತ್ತು. ಆ ಶವಪಟ್ಟಿಗೆಯಲ್ಲಿ ಯಾರು ಇರಬಹುದು ಎಂಬ ಪ್ರಶ್ನೆ ನನ್ನನ್ನು ಕಾಡುತ್ತಿತ್ತು. ರಾಕೇಶ್ ಸತ್ತು ಹೋಗಿದ್ದರೆ ಈ ನನ್ನೊಂದಿಗೆ ಮನೆಯಲ್ಲಿದ್ದವರು ಯಾರು? ಈ ಎಲ್ಲ ಪ್ರಶ್ನೆಗಳು ನನ್ನನ್ನು ಸುಳಿಯಲ್ಲಿ ಸಿಲುಕಿಸಿ ಆಳಕ್ಕೆ ಎಳೆಯುತ್ತಾ ಹೋದವು. ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಸುಳಿದಾಡುತ್ತಿದ್ದವು.
ರಾಕೇಶ್ ಹತ್ತಿರವೇ ಇದ್ದಾಗ ಸೈನಿಕರು ಅವರ ಶವವನ್ನು ತಂದಿರುವುದು ಹೇಗೆ ಸಾಧ್ಯ? ನನ್ನ ದೇಹದಲ್ಲಿ ನಡುಕ ಪ್ರಾರಂಭವಾಯಿತು. ಇದು ಯಾವುದೋ ದೊಡ್ಡ ಮೋಸವೆಂದು ನನಗೆ ಅನಿಸಿತು. ನಾನು ಆ ತಕ್ಷಣ ಓಡಿ ಹೋಗಿ ಕೋಣೆಗೆ ಸೇರಿಕೊಂಡೆ. ನಾನು ರಾಕೇಶ್ನನ್ನು ಹುಡುಕಿದೆ, ಆದರೆ ಅವರು ಅಲ್ಲಿ ಇರಲಿಲ್ಲ. ಅವರ ಸೈನಿಕರು ಸಮವಸ್ತ್ರವನ್ನು ಕಪಾಟಿನಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿತ್ತು. ನಾನು ಅತ್ತೆ ಮಾವನಿಗೆ ಜೋರಾಗಿ ಕೂಗಿ, ಇದು ರಾಕೇಶ್ ಅಲ್ಲ, ಯಾರೋ ಒಬ್ಬ ನಕಲಿ ಮನುಷ್ಯ ಎಂದು ಹೇಳಲು ಪ್ರಯತ್ನಿಸಿದೆ. ಆದರೆ ನನ್ನ ಧ್ವನಿ ಗಂಟಲಲ್ಲೇ ಸಿಲುಕಿತ್ತು. ನಾನು ಅವಸರದಲ್ಲಿ ಶವಪೆಟ್ಟಿಗೆಯ ಮುಚ್ಚಳವನ್ನು ತೆಗೆದು ನೋಡಿದಾಗ ನನ್ನ ಆಶ್ಚರ್ಯಕ್ಕೆ ಕೊನೆ ಇರಲಿಲ್ಲ. ಅದರಲ್ಲಿ ರಾಕೇಶ್ ಇರಲಿಲ್ಲ, ಬದಲಿಗೆ ಯಾರೋ ಅಪರಿಚಿತ ಸೈನಿಕ ಮುಖವಿತ್ತು. ಅವರ ಸಮವಸ್ತ್ರ ಕೂಡ ರಾಕೇಶ್ ಸಮವಸ್ತ್ರದಂತೆ ಇತ್ತು. ಆ ಸಮರದಲ್ಲಿ ಆತಂಕದಿಂದ ನಾನೇ ಅತ್ತೆ ಮಾವನಿಗೆ ನಕಲಿ ರಾಕೇಶ್ ಮನೆಯಲ್ಲಿದ್ದರು ಎಂದು ವಿವರಿಸಲು ಪ್ರಯತ್ನಿಸಿದೆ. ಆದರೆ ಅವರು ನನ್ನನ್ನು ಹುಚ್ಚಿ ಎಂದು ಭಾವಿಸಿದರು. ಅತ್ತೆ ಮತ್ತು ಮಾವ ರಾಕೇಶನ ದುಃಖದಲ್ಲಿ ಮುಳುಗಿದ್ದರಿಂದ ಅವರು ನನ್ನ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ರಾಕೇಶ್ ಬಗ್ಗೆ ಎಲ್ಲರೂ ಸುಳ್ಳು ಹೇಳುತ್ತಿದ್ದಾರೆ, ನನಗೆ ಯಾಕೆ ಎಂದು ತಕ್ಷಣವೇ ಯೋಚಿಸಿದೆ. ಆ ಸಮಯದಲ್ಲೇ ಮತ್ತಷ್ಟು ಸೈನಿಕರು ಮನೆಗೆ ಬಂದು ಅತ್ತೆ ಮಾವನಿಗೆ ಸಮಾಧಾನ ಹೇಳಿದರು. ನಂತರ ಮಾಧವಿಯವರ ಈ ಮಾತುಗಳನ್ನು ನಂಬಿ ಗೊಂದಲಕ್ಕೊಳಗಾಗಬೇಡಿ, ಅವರ ಮನಸ್ಸಿಗೆ ಆಘಾತವಾಗಿದೆ ಎಂದರು. ನಾನು ಕೋಪಗೊಂಡು, ಅವರು ರಾಕೇಶ್ ಅಲ್ಲ ಎಂದು ಅರಚಿದೆ. ಆದರೆ ಅವರು ನಕ್ಕರು. ಇದು ಮತ್ತಷ್ಟು ಆಘಾತ ತಂದಿತ್ತು. ನನ್ನ ಮಾತನ್ನು ಯಾರೂ ನಂಬದಿದ್ದಾಗ ನನ್ನ ಗೊಂದಲ ಹೆಚ್ಚಾಯಿತು. ರಾಕೇಶ್ ಎಂಬ ವ್ಯಕ್ತಿ ಎಲ್ಲಿ ಹೋದರು? ಅವರ ಉದ್ದೇಶವೇನು? ಇದೆಲ್ಲ ಒಂದು ದೊಡ್ಡ ನಾಟಕದಂತೆ ನನಗೆ ಅನಿಸಿತು. ಆಗ ಸೈನಿಕರಲ್ಲಿ ಒಬ್ಬರು ನನ್ನ ಹತ್ತಿರ ಬಂದು, ನಿಮ್ಮ ಪತಿ ನಿಮಗೆ ಒಂದು ಪತ್ರವನ್ನು ಕಳಿಸಿದ್ದಾರೆ ಎಂದು ಹೇಳಿದರು. ನಾನು ಕೈಯಲ್ಲಿದ್ದ ಪತ್ರವನ್ನು ತೆರೆದು ನೋಡಿದೆ. ಅದು ರಾಕೇಶನ ಕೈಬರಹವೇ ಆಗಿತ್ತು. ಆದರೆ ಅದರಲ್ಲಿ ಬರೆದಿದ್ದ ವಿಷಯ ನನ್ನನ್ನು ಸಂಪೂರ್ಣವಾಗಿ ದಿಗ್ಭ್ರಮೆಗೊಳಿಸಿತು. ಪ್ರಿಯ ಮಾಧವಿ, ನಿನ್ನ ಗರ್ಭದಲ್ಲಿರುವ ಮಗುವಿಗೆ ತಂದೆಯಾಗಲು ನಾನು ಅರ್ಹನಲ್ಲ. ಈ ಪತ್ರವನ್ನು ಬರೆಯುತ್ತಿರುವಾಗಲೂ ನನ್ನ ಕೈಗಳು ನಡುಗುತ್ತಿದ್ದವು. ನಾನು ಮಾಡಿದ ಎಲ್ಲ ತಪ್ಪುಗಳಿಗೆ, ನಿನಗೆ ನೀಡಿದ ಎಲ್ಲ ನೋವುಗಳಿಗೆ ನನ್ನ ಕ್ಷಮೆಯನ್ನು ಕೇಳುತ್ತೇನೆ. ನನ್ನ ಆಂತರಿಕ ಕಳವಳ ಮತ್ತು ನೋವಿನ ಕಾರಣದಿಂದಾಗಿ ನಿನ್ನೊಂದಿಗೆ ಪ್ರೀತಿಯಿಂದ ಇರಲು ಸಾಧ್ಯವಾಗಲಿಲ್ಲ. ಹಾಗಾಗಿ ನಿನ್ನನ್ನು ಪ್ರೀತಿಸುವ ಆ ವ್ಯಕ್ತಿಯೊಂದಿಗೆ ಸಾಯುವ ನಿರ್ಧಾರಕ್ಕೆ ಬಂದೆ. ನಾನು ಮಗುವಿನ ನಿರೀಕ್ಷೆಯಲ್ಲಿದ್ದೇನೆ. ಆದರೆ ಈಗ ನಾನು ದೂರದಲ್ಲಿ ನಿನ್ನ ಮಗುವಿನೊಂದಿಗೆ ಇರಲು ಸಾಧ್ಯವಿಲ್ಲ. ನನ್ನ ಶವವನ್ನು ತರುತ್ತಿರುವ ಸೈನಿಕರಿಗೆ ನಾನು ನಿಮ್ಮನ್ನು ನೋಡಿಕೊಳ್ಳಲು ಹೇಳಿದ್ದೇನೆ. ಇದು ನನ್ನ ಅಂತಿಮ ನಿರ್ಧಾರ. ನಿನ್ನ ಈ ಹೊಸ ಜೀವನ ಸಂತೋಷದಿಂದಿರಲಿ. ನಿನ್ನ ರಾಕೇಶ್. ಈ ಪತ್ರವನ್ನು ಓದಿದಾಗ ನನಗೆ ಭಯ, ದುಃಖ, ಆಘಾತ ಎಲ್ಲವೂ ಏಕಕಾಲದಲ್ಲಿ ಉಂಟಾಯಿತು. ನಾನು ಅತ್ತೆ ಮಾವನಿಗೆ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಎಲ್ಲವೂ ಒಂದು ದೊಡ್ಡ ಗೊಂದಲವಾಗಿತ್ತು. ಅವರ ಕಣ್ಣುಗಳಲ್ಲಿ ನನ್ನ ನೋವು ಸುಳ್ಳೆಂದು ಕಂಡಿತು. ನಿಜವಾದ ರಾಕೇಶ್ ಅವರು ನಮ್ಮಿಂದ ದೂರ ಹೋದರು. ನನ್ನೊಳಗಿನ ನೋವು ಹೆಚ್ಚಾಗಿತ್ತು. ನನಗೆ ಆ ಸಮಯದಲ್ಲಿಯೇ ಒಂದು ಸತ್ಯ ಬಯಲಾಗಿತ್ತು. ರಾಕೇಶ್ ಅವರು ತಮ್ಮ ಅನಾರೋಗ್ಯದ ಕಾರಣದಿಂದಾಗಿ ತಮ್ಮ ತರಬೇತಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಇದರಿಂದಾಗಿ ಅವರನ್ನು ಆಸ್ಪತ್ರೆಗೆ ಕಳುಹಿಸದೆ ತರಬೇತಿಯಲ್ಲಿ ಉಳಿಸಲಾಗಿತ್ತು. ಅವರು ಕೆಲವು ಮಾನಸಿಕ ಒತ್ತಡಗಳನ್ನು ಅನುಭವಿಸುತ್ತಿದ್ದರು. ಪತ್ರವನ್ನು ಓದಿದ ನಂತರ ನನ್ನ ಮನಸ್ಸಿನಲ್ಲಿ ಹಳೆಯ ಎಲ್ಲ ವಿಷಯಗಳು ಒಂದೊಂದಾಗಿ ಸ್ಪಷ್ಟವಾಗಲು ಪ್ರಾರಂಭಿಸಿದವು. ರಾಕೇಶ್ ಮಾನಸಿಕ ಒತ್ತಡದ ಕಾರಣದಿಂದಾಗಿ ನಮ್ಮೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಅವರಿಗೆ ಅನಾರೋಗ್ಯ ಇದ್ದರೂ ಅವರು ಯಾರೊಂದಿಗೂ ಹಂಚಿಕೊಳ್ಳಲಿಲ್ಲ. ಈ ಎಲ್ಲ ವಿಷಯಗಳು ಒಂದೊಂದಾಗಿ ಸ್ಪಷ್ಟವಾಗಲು ಪ್ರಾರಂಭಿಸಿದವು. ರಾಕೇಶ್ ತಮ್ಮ ಅನಾರೋಗ್ಯದ ಕಾರಣದಿಂದಲೇ ಆತ್ಮಹತ್ಯೆ ಮಾಡಿಕೊಂಡಿರುವುದು ನನಗೆ ತಿಳಿಯಿತು. ನನಗೆ ಇನ್ನೊಂದು ವಿಷಯ ತಿಳಿದು ಆಶ್ಚರ್ಯವಾಯಿತು. ನಾನು ಗರ್ಭಿಣಿಯಾಗಿರುವ ವಿಷಯವನ್ನು ವೈದ್ಯರು ರಾಕೇಶ್ಗೆ ತಿಳಿಸಿದರು. ಅದನ್ನು ಅವರು ತಮ್ಮ ಸಹವರ್ತಿ ಸೈನಿಕರಿಗೆ ಹೇಳಿದರು. ಆ ಸಮಯದಿಂದಲೇ ಅವರು ತಮ್ಮ ಕೊನೆಯ ನಿರ್ಧಾರವನ್ನು ಕೈಗೊಂಡರು. ನಂತರ ನನ್ನನ್ನು ಖುಷಿಯಿಂದ ಇಡಲು ಪ್ರಯತ್ನಿಸಿದರು. ಆದರೆ ಸೈನಿಕರು ಶವದ ಮುಖವಾಡ ಹಾಕಿದ್ದು ಯಾಕೆ ಎಂದು ನನಗೆ ತಿಳಿಯಲಿಲ್ಲ. ಆ ರಹಸ್ಯವನ್ನು ಸೈನಿಕರು ನನ್ನಿಂದ ಬಚ್ಚಿಟ್ಟಿದ್ದರು. ನನಗೆ ಇನ್ನೂ ಒಂದು ಪ್ರಶ್ನೆ ಕಾಡುತ್ತಿತ್ತು. ಸೈನಿಕರಾಗಿ ಬಂದು ರಾಕೇಶರ ಸಹವರ್ತಿಗಳು ನನ್ನ ಜೊತೆ ಯಾಕೆ ಹೀಗೆ ನಟಿಸಿದರು? ಈ ಎಲ್ಲ ಗೊಂದಲಗಳು ನನಗೆ ಮಾನಸಿಕವಾಗಿ ಮತ್ತಷ್ಟು ಕಿರಿಕಿರಿಯನ್ನು ತಂದಿದ್ದವು. ನನ್ನ ಮನಸ್ಸು ಭಾರವಾಗಿತ್ತು. ರಾಕೇಶ್ ಬದುಕಿದ್ದರೆ ಅವರು ಮಾನಸಿಕ ಒತ್ತಡಕ್ಕೆ ಕಾರಣವಾದ ಅಂಶಗಳನ್ನು ತಿಳಿದುಕೊಳ್ಳಲು ಬಯಸುತ್ತಿದ್ದೆ. ಆದರೆ ಈಗ ಅವರ ಸಹವರ್ತಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆಂದು ಭಾವಿಸಿ ನಾನು ಎಲ್ಲವನ್ನು ಒಪ್ಪಿಕೊಳ್ಳಲು ನಿರ್ಧರಿಸಿದೆ. ನಾನು ಈ ವಿಷಯವನ್ನು ನಮ್ಮ ಕುಟುಂಬದ ಸದಸ್ಯರಿಗೆ ಹೇಳಲಿಲ್ಲ. ಈಗ ನನಗೆ ಯಾರೂ ಇಲ್ಲದಿದ್ದರೂ ನನ್ನ ಗರ್ಭದಲ್ಲಿ ಒಂದು ಜೀವ ಇತ್ತು. ಅದು ನನ್ನ ಪತಿಯ ಕೊನೆಯ ನೆನಪು. ರಾಕೇಶ್ ನನಗೆ ನೀಡಿದ ಅತ್ಯುತ್ತಮ ಕೊಡುಗೆ. ನಾನು ಇದನ್ನು ನೋಡಿ ನಗುವೆ, ಅಳುವೆ. ಈ ನೋವು ಸಂತೋಷದೊಂದಿಗೆ ಬದುಕಲು ನಾನು ನಿರ್ಧರಿಸಿದೆ. ನನ್ನ ಮಗು ತಂದೆಯ ನೆನಪಿನೊಂದಿಗೆ ಸಂತೋಷದಿಂದ ಬದುಕಲಿ ಎಂದು ನಾನು ದೇವರನ್ನು ಪ್ರಾರ್ಥಿಸಿದೆ. ನನ್ನ ಮನಸ್ಸಿನಲ್ಲಿ ಬೇಸರ, ದುಃಖ, ಅಸಮಾಧಾನ, ಸಂತೋಷ ಎಲ್ಲವೂ ಒಂದೇ ಸಮಯದಲ್ಲಿ ಇತ್ತು. ನನ್ನ ಮನಸ್ಸಿಗೆ ಆ ವಿಷಯಗಳನ್ನು ಒಪ್ಪಿಕೊಳ್ಳಲು ತುಂಬ ಕಷ್ಟವಾಯಿತು. ನನ್ನ ಜೀವನ ಈಗ ಮತ್ತೊಂದು ಹಾದಿಯಲ್ಲಿ ಬಿಕ್ಕಟ್ಟಿನಲ್ಲಿ ಸಾಗಲು ಪ್ರಾರಂಭಿಸಿತ್ತು. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.